ನಮಸ್ಕಾರ. ನಾನು ನಿಮ್ಮ ಕುಮಾರದಾಸ್ ರೆಡ್ಡಿ. ನನ್ನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ರಾತ್ರಿ ಅಷ್ಟೇ ಮಾಂಟೆನಿಗ್ರೋಲ್ಲಿ ಬಂದು ಲ್ಯಾಂಡ್ ಆದ್ವಿ. ಬೆಳಗ್ಗೆ ಅಕ್ಕಪಕ್ಕ ಮಾಂಟೆನಿಗ್ರೋ ಏನಿರುತ್ತೆ ನೋಡೋಣ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನೋಡಿ, ಆ್ಯಸ್ ಯೂಶ್ವಲ್ ಅರ್ಲಿ ಮಾರ್ನಿಂಗ್ ಫುಲ್ಲು ಖಾಲಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟ. ಓಕೆ, ಮಾಂಟೆನಿಗ್ರೋ ಅಂದರೆ ಏನು ಅಂತಲೇ ನಿಮ್ಗೆ ಹೇಳಲಿಲ್ಲ. ಮಾಂಟೆನಿಗ್ರೋ ಅಂತಂದರೆ ಬ್ಲ್ಯಾಕ್ ಮೌಂಟೇನ್, ಕಪ್ಪು ಬೆಟ್ಟ ಅಂತ. ಅದನ್ನು ಅದರದ್ದು ಇತಿಹಾಸ ಏನಿದೆ ಗೊತ್ತಿಲ್ಲ, ತಿಳ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಬ್ಲ್ಯಾಕ್ ಮೌಂಟೇನ್ನ ಅವರು ಮಾಂಟೆನಿಗ್ರೋ ಅಂತ ಊರ ಹೆಸರು ಇದು. ಓಕೆ, ಇದನ್ನು ಹೇಳಿದ್ನಲ್ಲ ಆ್ಯಸ್ ಯೂಶ್ವಲ್ ಇದು ಬಾಲ್ಕನ್ಸ್ ಪೆನಿನ್ಸುಲಾಲ್ ಬರುತ್ತೆ. ಇದು ಮುಂಚೆ ಯುಗೋಸ್ಲೋವಿಯಾದ ಭಾಗವಾಗಿತ್ತು. ಈಗ ಸ್ವತಂತ್ರ ದೇಶ ಆಗಿದೆ. 2006ರಲ್ಲಿ ಇವರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಸೊ ಈಗ ಸ್ವತಂತ್ರ ದೇಶ ಸದ್ಯಕ್ಕೆ. ಮುಂದಿನ ದಿನಗಳಲ್ಲಿ ಇವರು ಯುರೋಪಿಯನ್ ಒಕ್ಕೂಟಕ್ಕೆ ಸೇರ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ರಾತ್ರಿ ಪೂರ್ತಿ ನಿಮಗೆ ಎಲ್ಲ ಥರದ ಅಂಗಡಿಗಳು ತೆಗ್ದಿರುತ್ತವೆ. ಬೆಳಗಿನ ಜಾವ 3 ಗಂಟೆವರೆಗೂ ತೆಗ್ದಿರ್ತಾವಂತೆ. ಇದು ಮಾರ್ಕೆಟ್ ಇದು. ಓಕೆ, ಅಲ್ಲಿ ಬೆಳಗ್ಗೆನೇ ಬಿಯರ್ಗಳು ಹಾಕೊಂಡು ಕೂತಿರ್ತಾರೆ ಜನ. ಇಲ್ಲಿ ಇದು ಕಾಮನ್, ಇಲ್ಲೆಲ್ಲ ಯುರೋಪಿಯನ್ನಲ್ಲಿ ಕಾಮನ್. ಅದಕ್ಕೆ ಇಂಥದ್ದೇ ಸಮಯ ಇರುತ್ತೆ ಅಂತೇನಿಲ್ಲ. ಇದ್ರ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಮೌಂಟೇನ್ ಕಾಣ್ತಾ ಇದೆಯಲ್ಲ. ಸೊ ಈ ಬೆಟ್ಟದಿಂದನೇ ಇದಕ್ಕೆ ಊರ ಹೆಸರು ಬಂದಿದೆ ಅಂತ ಇನ್ಫಾರ್ಮೇಷನ್ ಇದೆ. ಟೆನ್ನಿಸ್ ಕೋರ್ಟ್ಗಳು ತುಂಬ ಇದ್ದಾವೆ ಇಲ್ಲಿ. ಈ ಸ್ಟ್ರೀಟ್ ನೋಡಿ ಹೇಗಿದೆ. ಇದೊಂಥರ ಏನೋ ಓಲ್ಡ್ ಏಜ್ ಹೋಮ್ ಏನೋ ಅನಿಸ್ತಾ ಇದೆ. ಬರೀ ವಯಸ್ಸಾಗಿರೋರೇ ಇದ್ದಾರೆ, ಗೊತ್ತಿಲ್ಲ. ಬಟ್ ಇದು ಒಂದು ಸ್ಟ್ರೀಟು ನೋಡಿ. ಈ ಕಡೆ ಒಂದು ಕಡೆ ಮತ್ತು ನೋಡಿ, ಈ ರೂಟು ಬೀಚ್ಗೆ ಹೋಗುತ್ತೆ. ಇದರಿಂದನೇ ನಮಗೆ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಬೀಚು. ಬನ್ನಿ ಹಂಗೆ ತೋರಿಸ್ತೀನಿ ನಿಮಗೆ. ಈ ಮಾಂಟೆನಿಗ್ರೋಲ್ಲಿ ನಾವಿರೋ ಈ ಸಿಟಿ ಹೆಸರು ಬುಡವಾ ಅಂತ. ಓಲ್ಡ್ ಟೌನ್, ಹಳೇ ಊರಿದು, ತುಂಬ ಹಳೇದು. ಸೊ ನೋಡಿ ಬೀಚ್ ಹೇಗಿದೆ, ಸಖತ್ತಾಗಿದೆ ಕಣ್ರಿ. ಸೂಪರಾಗಿದೆ ನೋಡೋದಕ್ಕೆ. ವ್ಯೂ ನೋಡಿ ಕಂಪ್ಲೀಟಾಗಿ. ಈ ವ್ಯೂ ನೋಡೋಕ್ಕಂತೂ ಅಲ್ಟಿಮೇಟ್ ಆಗಿದೆ. ಓಕೆ, ಬನ್ನಿ ಇದ್ರದ್ದು 360 ವಿಡಿಯೋ ತೋರಿಸ್ತೀನಿ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ ನೋಡಿ. ಸಖತ್ತಾಗಿದೆ ಮಾತ್ರ. ಫ್ರಂಟ್ ವ್ಯೂ ನೋಡಿ ಹೇಗಿದೆ. ನೀವು ಯಾವ ಕಡೆ ನೋಡಿದ್ರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಳಗ್ಗೆನೆ ಒಂದು ವಾಕ್ ಬಂದಿದ್ದು ತುಂಬ ರಿಫ್ರೆಶಿಂಗ್ ಆಗಿದೆ. ಮಾಂಟೆನಿಗ್ರೋ ಇಷ್ಟ ಆಗ್ತಾ ಇದೆ ಸ್ಥಳ. ಮುಂದೆ ಹೇಗಿದೆಯೋ ನೋಡೋಣ. ಬೆಳಗ್ಗೆನೇ ಮಾರ್ನಿಂಗ್ ಒಳ್ಳೆ ಫ್ರೆಶ್ ಆಗಿ ಸ್ಟಾರ್ಟ್ ಆಯಿತು. ಸೊ ಮುಂದೇನೋ ಆಬ್ವಿಯಸ್ಲಿ ಚೆನ್ನಾಗೇ ಇರುತ್ತೆ. ನೋಡಿ ನೋಡ್ಕೊಂಡು ಬರ್ತಾರೆ ಯಾವ ಥರ ಇದೆ. ಬೆಟ್ಟಾಗಿದೆ ನೋಡಿ. ಒಂದು ವಾರ ಇರ್ತೀವಲ್ಲ, ಒಂದು ವಾರಕ್ಕೆ ಇದು ಶಾಪಿಂಗು. ವಾರಕ್ಕೆ ಸಾಕಾಗುತ್ತೆ ಅನ್ನೋ ಗೊತ್ತಾಗಲ್ಲ. ನೋಡೋಣ, ಸಾಕಾಗಲ್ಲ, ನೋಡೋಣ. ನೋಡಿ ಅಡುಗೆ ಮಾಡ್ತಾವ್ರೆ. అడిగే మా వాళ్ళంతా నన్ను ఆడుకుంటున్నారు మీ వ్లాగ్స్ చూసి. యూట్యూబర్ అంటున్నారు నన్ను కూడా. ನೋಡಿ ನಮ್ಮ ಲೇಡೀಸ್ ಎಲ್ಲ ರೆಡಿಯಾಗಿ ಬರ್ತಾ ಇದ್ದಾರೆ.
ನಮ್ಮ ಅದಕ್ಕೆ ಹಿಂಗೆ ಫುಲ್ಲು ಒಂದು 20 ವರ್ಷ ಹಿಂದೆ ಹೋಗ್ಬಿಟ್ಟವ್ರೆ. ಈ ವ್ಯೂ ಮಾತ್ರ ಭಲೇ ಇದೆ ಗುರು, ಸಖತ್ತಾಗಿದೆ ಮಾತ್ರ. ನೋಡಿ ಫುಲ್ಲು ಚಳಿ ಇರೋ ಊರಿಂದ ಬಿಸಿಲು ಊರಿಗೆ ಬಂದಿದ್ದೀವಿ, ಓಕೆನಾ. ಸೊ ಅಲ್ಲಿಗೂ ಇಲ್ಲೂ ಸೇಮ್ ಡಿಗ್ರಿ, ಅಲ್ಲೂ 20 ಡಿಗ್ರಿನೇ ಇತ್ತು, ಇಲ್ಲೂ 20 ಡಿಗ್ರಿನೇ ಇದೆ. ಬಟ್ ವ್ಯತ್ಯಾಸ ಏನಂತಂದರೆ ಅಲ್ಲಿ 20 ಡಿಗ್ರಿಗೆ ಫುಲ್ಲು ಚಳಿ ಇತ್ತು, ಅದೇ ಇಲ್ಲಿ 20 ಡಿಗ್ರಿಗೆ ನಮ್ಮ ಬೆಂಗಳೂರಲ್ಲಿ ಅಟ್ ಪ್ರೆಸೆಂಟ್ ಇದೆಯಲ್ಲ ಬಿಸಿಲು, ಆ ಬಿಸಿ ಇದೆ ನೋಡಿ ಹೆಂಗಿದೆ. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ, ಚಳಿಯಿಂದ ಬಿಸಿಲಿಗೆ. ನೋಡಿ ಇದು ಓಲ್ಡ್ ಟೌನ್ ಎಂಟ್ರೆನ್ಸು, ಮಾಂಟೆನಿಗ್ರೋಲ್ಲಿ ಇರೋ ಓಲ್ಡ್ ಟೌನ್ ಅಂತ ಒಂದು ಪ್ಲೇಸ್ ಇದೆ. ಅವಾಗಿನ ಆರ್ಕಿಟೆಕ್ಟ್ ಹೆಂಗಿತ್ತು ಅದನ್ನು ಹಂಗೆ ಉಳಿಸ್ಕೊಂಡಿದ್ದಾರೆ. ಸೊ ಅದರ ಎಂಟ್ರೆನ್ಸ್ ಇದು ನೋಡಿ ಹೇಗಿದೆ, ಸ್ಟ್ರೀಟ್ಸ್ ಥರ. ಹಳೇ ಜಾಗಗಳು. ಆ್ಯಕ್ಚುಲಿ ಈ ಊರನ್ನೇ ಇದೇ ಥರ ಕಟ್ಟಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರ್ತಾಯಿತ್ತು. ಇವರು ಮಾಡರ್ನೈಸ್ ಥರ ಮಾಡಿಬಿಟ್ಟಿದ್ದಾರೆ, ಆರ್ಕಿಟೆಕ್ಟ್ ಹೋಗ್ಬಿಟ್ಟಿದೆ. ಇದು ಇದೇ ಥರ ಕಂಪ್ಲೀಟ್ ಊರನ್ನ ಇವ್ರು ಕಟ್ಟಿದ್ರೆ ಸೀರಿಯಸ್ಸಾಗಿ ಚೆನ್ನಾಗಿರ್ತಾಯಿತ್ತು. ಈ ಜಾಗ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ, ಎಲ್ಲ ಕಡೆ ಇದೇ ಥರ ಚಿಕ್ಕ ಚಿಕ್ಕ ಸಂದಿಗಳು. ನೀವು ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಇದೇ ಥರ ಸಂದಿಗಳು. ಅಲ್ಲಿ ರೆಸ್ಟೋರೆಂಟ್, ಓಪನ್ ರೆಸ್ಟೋರೆಂಟ್ ಎಲ್ಲ. ಸೊ ಹೇಳಿದ್ನಲ್ಲ, ಇದು ಸುತ್ತ ಈ ಬಾಲ್ಕನ್ಸ್ ಪೆನಿನ್ಸುಲಾ ಸುತ್ತ ಆಲ್ಬೇನಿಯಾ, ಬಾಸ್ನಿಯಾ, ಸೆರ್ಬಿಯಾ ಇವೇ ಸುತ್ತ ಇರೋದು. ಸೊ ಇಲ್ಲಿ ಆ ಭಾಷೆ ಎಲ್ಲ ಮಾತಾಡ್ತಾರೆ. ಆಮೇಲೆ ಇಲ್ಲಿ ಲೋಕಲ್ ಲ್ಯಾಂಗ್ವೇಜಸ್ಸು ಮಾಂಟೆನಿಗ್ರಿನ್ ಅಂತ ಕರೀತಾರೆ, ಅದು ಲೋಕಲ್ ಭಾಷೆ. ಇನ್ನೂ ತೊಗೊಳಕ್ಕೆ ಹೋಗಿದ್ದಾಳೆ ರೀ, ನೋಡೋಣ ಏನಂತ. ಏನು ತೊಗೊಳಕ್ಕೆ ಬಂದೆ? ಸುಮ್ಮನೆ ನೋಡೋಕ್ಕಾದ್ರೆ ಓಕೆ. ಆಮೇಲೆ ಇಲ್ಲಿ ಕರೆನ್ಸಿ ಯಾವುದಿದೆ ಗೊತ್ತಿಲ್ಲ, ಬಟ್ ಇಲ್ಲಿ ಯೂರೋಸ್ ತೊಗೊತಾರೆ ನೋಡಿ. ಈ ಥರ ಓಪನ್ ರೆಸ್ಟೋರೆಂಟ್ಸ್ ಎಲ್ಲ ಕಡೆ ನೋಡಿ. ಇಲ್ಲೆಲ್ಲ ವಾಸ ಇದ್ದಾರೆ ಅನಿಸುತ್ತೆ, ಯಾಕಂದರೆ ಏನೋ ನಾಯಿಗಳಿದ್ದಾವೆ, ವಿವೇರ್ ಆಫ್ ಡಾಗ್ ಅಂತೆಲ್ಲ ಹಾಕಿದ್ದಾರೆ. ಸೊ 100% ವಾಸ ಇರ್ತಾರೆ ನೋಡಿ. ಇದು ಎಲ್ಲ ರೆಸ್ಟೋರೆಂಟ್ಸ್, ಶಾಪ್ಸ್ ತುಂಬ ಚೆನ್ನಾಗಿದೆ. ಇದು ನೋಡಿ ನಮ್ಮ ಅಂಗಡಿ, ನಮ್ಮ ಶಾಪ್ ಇದು. ಇದೆಲ್ಲ ಚೆನ್ನಾಗಿದೆ. ಯಾವತ್ತು ಕಾಣ್ತೀವಿ ಮ್ಯಾಗ್ನೆಟು? ಇದೆರಡು. ಈವನ್ ದಿಸ್ ಇಸ್ ನೈಸ್. ನೋಡಿ ಇದು ಓಲ್ಡ್ ಟೌನ್ದು ಇದು ಚೆನ್ನಾಗಿದೆ, ತೊಗೊಂಡ್ರೆ ಚೆನ್ನಾಗಿದೆ. ನೋಡ ಇದೆ ಚೆನ್ನಾಗಿದೆ. ನೋಡಿ ಈ ಥರ ಎಲ್ಲ ಶಾಪ್ಸೇ ಇಲ್ಲಿ. ಸೊ ನೋಡಿ ನಮ್ಮ ಕಡೆ ನಡೆಯುತ್ತಲ್ಲ ಮದುವೆಗೆ ವೆಡ್ಡಿಂಗ್ ಶೂಟು, ಅದೆಲ್ಲೂ ನಡೀತಾ ಇದೆ. ಎಲ್ಲ ಕಡೆ ವೆಡ್ಡಿಂಗ್ ಶೂಟ್ ಕಾಸ್ಟ್ಲಿನೇ. ಒಳ್ಳೆ ಜಾಗಕ್ಕೆ ಬಂದು ಇದು ಮಾಡ್ಕೊತಾ ಇದ್ದಾರೆ. ನಾನು ಅದೇ ಹೇಳಿದ್ನಲ್ಲ, ಇದೇ ಥರ ಇಂಜಿನಿಯರಿಂಗ್ ಸ್ಟ್ರಕ್ಚರು ಇಡೀ ಊರೇ ಇದ್ಬಿಟ್ಟಿದ್ದಾರೆ, ಬೊಂಬಾಟಾಗಿರ್ತಾಯಿತ್ತು. ಯಾಕಂದರೆ ಹಳೇ ಇದನ್ನು ಉಳಿಸ್ಕೊಳ್ಳೋ ಒಂದು ಇದು ಆಗ್ತಾಯಿತ್ತು. ಹೆಚ್ಚು ಕಮ್ಮಿ ಒಂಥರ ಇಟಾಲಿ ಫೀಲ್ ಬರ್ತಾಯಿದೆ ಇಲ್ಲಿ. ಇಟಾಲಿಗೆ ನಾನು ಹೋಗಿಲ್ಲ, ಸೊ ನೋಡಿರೋ ಮೂವೀಸ್ಗಳಲ್ಲಿ
ಚೇಸಿಂಗ್ ಸೀನ್ ಅದು ಇದು ಸುಮಾರು ಈ ಥರ ನೋಡುವ ಇದರಲ್ಲಿ ಅದರ ಫೀಲೇ ಬರ್ತಾ ಇದೆ. ಓಕೆ, ಬನ್ನಿ ನಿಮ್ಗೊಂದು ಬ್ಯೂಟಿಫುಲ್ ಲೊಕೇಶನ್ ತೋರಿಸ್ತೀನಿ. ಹೇಗಿದೆ ಅಂತ ನೋಡಿದ್ರೆ ಕಳೆದೋಗ್ತೀರಾ. ಇದು ಲೊಕೇಶನ್. ಹೌದು, ಬ್ಯೂಟಿಫುಲ್ ನೋಡಿ. ಓಕೆ, ಸೊ ನೋಡಿ ಇವರು ಇಲ್ಲೇ ಪೇಂಟಿಂಗ್ ಮಾಡ್ತಾ ಇರ್ತಾರೆ ನೋಡಿ. ಇದೆಲ್ಲ ಇವರೇ ಪೇಂಟ್ ಮಾಡಿರೋದು. ಓಲ್ಡ್ ಟೌನ್ದೆಲ್ಲ ಪೇಂಟ್ ಮಾಡಿದ್ದಾರೆ ನೋಡಿ. ಇವರೇ ಪೇಂಟಿಂಗ್ ಮಾಡಿರೋದು. ವೆರಿ ಗುಡ್ ಪೇಂಟಿಂಗ್. Which one is your favorite? Sorry? Which one is your favorite if there is? This one is my favorite. This one and this one. ಇದೆಲ್ಲ ಇವರೇ ಪೇಂಟ್ ಮಾಡಿರೋದು ನೋಡಿ. ಈಗಲೂ ಸಹ ಯಾವುದೋ ಪೇಂಟ್ ಮಾಡ್ತಾ ಇದ್ದಾರೆ ನೋಡಿ. ಇದು ಚರ್ಚ್ ಆಫ್ ಸೇಂಟ್ ಜಾನ್ ದ ಬ್ಯಾಪ್ಟಿಸ್ಟ್, 7th to 12th ಸೆಂಚುರಿ ಎಡಿಯಲ್ಲಿ ಇದು ನಿರ್ಮಾಣ ಮಾಡಿದಂತೆ ನೋಡಿ. ಎಷ್ಟು ಹಳೆಯ ಚರ್ಚ್ಗಳು ನೋಡಿ. ಇದು ಈ ಪ್ಯಾಸೇಜ್ ನೋಡ್ತಾ ಇದ್ರೆ ಏನು ನನಗೆ ಐಡಿಯಾ ಬರ್ತಾ ಇದೆ ಅಂತಂದರೆ, ಆವಾಗೆಲ್ಲ ಕುದುರೆಗಳಿತ್ತು, ನಂತರ ಬೈಸಿಕಲ್ಸ್ ಬಂತು. ಅದಕ್ಕೆ ಮಾಡಿಸಿದ ದಾರಿ ಅನಿಸುತ್ತಿದ್ದು. ಈ ಮಾಂಟೆನಿಗ್ರೋ ಅಲ್ಲಿ ಇದು ಓಲ್ಡ್ ಟೌನ್ ಅಷ್ಟೇ ಅಲ್ಲ, ಆಗಿನ ಕಾಲದ್ದೆಲ್ಲ ಫಾರ್ ಎಕ್ಸಾಂಪಲ್ ನೀವು ಡಚ್ ಆಗಿರ್ಬೋದು, ಅಥವಾ ಪ್ಯಾರಿಸ್ ರಸ್ತೆಗಳಲ್ಲಿ ಈ ಥರ ಪ್ಯಾಸೇಜಸ್ ನೋಡಿರ್ತೀರಲ್ವ. ಸೊ ಅಲ್ಲೆಲ್ಲ ನನಗನ್ಸಿದ್ದು ಆಗ ತುಂಬ ಹಳೇ ಇದರಲ್ಲಿ ಕಾಲದಲ್ಲಿ ಕುದುರೆ ಗಾಡಿಗಳು ಅಥವಾ ಕುದುರೆ ಅಥವಾ ಬೈಸೈಕಲ್ಸ್ ಅಷ್ಟೇ ಅಲ್ವ ಇರ್ತಾ ಇದ್ದಿದ್ದು. ಸೊ ಹಂಗಾಗಿ ಇಷ್ಟೇ ದಾರಿ ಅನಿಸುತ್ತೆ ಅವಾಗಿದ್ದಿದ್ದು. ಸೊ ಇದನ್ನು ಅವರು ಅವತ್ತಿಂದ ಇವತ್ತವರೆಗೂ ಹೀಗೆ ಉಳಿಸ್ಕೊಂಬಂದಿದ್ದಾರೆ. ಅದೇ ಗ್ರೇಟು. ಇಲ್ಲಿ ಈ ಜಾಗದಲ್ಲಿ ಬುಡವಾಲ್ಲಿ, ಮಾಂಟೆನಿಗ್ರೋ ಅಲ್ಲಿ ಒಂದು ಸಿಟಿ ಬುಡವ ಅಂತ, ಆ ಬುಡವಾಲಿರೋದು ಇದು ಓಲ್ಡ್ ಟೌನು. ಇದು ಸಿಕ್ಕಾಪಟ್ಟೆ ಫಾರಿನರ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ, ಟೂರಿಸ್ಟ್ನ ತುಂಬಾ ಅಟ್ರ್ಯಾಕ್ಟ್ ಮಾಡುತ್ತೆ. ಒಂದೊಂದು ವ್ಯೂನು, ಒಂದೊಂದು ಗಲ್ಲಿನೂ ತುಂಬಾ ಚೆನ್ನಾಗಿದೆ ನೋಡಿ. ಇದೊಂದು ವ್ಯೂ ತುಂಬ ಚೆನ್ನಾಗಿದೆ. ಆಚೆ ಬೀಚ್ ಹತ್ರ ಹೋಗುತ್ತೆ ಅನ್ಸುತ್ತಿದೆ. ಎಸ್, ಹೌದು. ನೋಡಿ ಇದೊಂದು ಬೀಚ್ ರೆಸ್ಟೋರೆಂಟ್ ಇದೆ. ಅಲ್ಲೇ ಇದ್ದಾರೆ. ತುಂಬ ಅಟ್ರಾಕ್ಟಿಂಗ್ ಆಗಿದೆ ಇದು ನೋಡಿ. ಬೀಚ್ ರೆಸ್ಟೋರೆಂಟ್, ಎದುರುಗಡೆ ಬೀಚ್. ನೋಡಿ, ಇದು
ಹಿಂದೆ ಐಲ್ಯಾಂಡ್ ನೋಡಿ ಸರಿ ಇದು ನೋಡಿ. ಈಗ ನೀವು ನೋಡಿದ್ರಲ್ಲವ ಓಲ್ಡ್ ಟೌನು, ಅದು 6ನೇ ಸೆಂಚುರಿಯಲ್ಲಿ ಕಟ್ಟಿರೋದು ನೋಡಿ. 6ನೇ ಸೆಂಚುರಿಯಲ್ಲಿ ಕಟ್ಟಿ ಇವತ್ತಿಗೂ ಅದು ಅಷ್ಟು ಸ್ಟ್ರಾಂಗ್ ಆಗಿದೆ. ಇನ್ಯಾವ ಥರ ಇರಬೇಕು ಅದರದ್ದು ಸ್ಟ್ರಕ್ಚರು ಯೋಚನೆ ಮಾಡಿ. ಇಲ್ಲಿಂದ ಕಾಣುತ್ತೆ ಅದು ಅದೇ. ಸೊ ನೋಡಿ, ಈ ಥರ ಕ್ರೂಸಲ್ಲಿ ನಾಳೆ ಬೋಟ್ ರೈಡ್ ಹೋಗೋದಕ್ಕೆ ಮಾತಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 2 hours ಕವರ್ ಆಗುತ್ತೆ. ಬಟ್ ತುಂಬ ಎಕ್ಸ್ಪೆನ್ಸಿವ್ ಹೇಳ್ತಾ ಇದ್ದಾರೆ. €140 ಹೇಳ್ತಾ ಇದ್ದಾರೆ 2 hours. ಸೊ ನೋಡೋಣ, ಇನ್ನೊಂದು 2-3 ಟ್ಯಾಕ್ಸಿ ಬೋಟ್ಗಳು ವಿಚಾರಿಸ್ತಾ ಇದ್ದೀವಿ. ವಿಚಾರಿಸ್ಬಿಟ್ಟು ಫೈನಲೈಸ್ ಮಾಡಬೇಕು. ನಾಳೆ ಫುಲ್ಲು ಅದೇ ಆಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಫೋಟೋ ವ್ಯೂಗಳು. ಆಮೇಲೆ ಪೆನೋರಮಾ ಅಂತ ಒಂದು ಇದಿದೆ, ಐಲ್ಯಾಂಡ್ಗಳಿದ್ದಾವೆ, ಅದೆಲ್ಲ ಹೋಗೋಣ ಅಂತ ನೋಡಿ. ತುಂಬ ಇದ್ದಾವೆ ಬೋಟ್ ಟ್ಯಾಕ್ಸಿಗಳು. ಸೊ ಯಾವುದನ್ನ ಒಂದು ನೋಡಿ ಫೈನಲೈಸ್ ಮಾಡಿಬಿಟ್ಟು ನಾಳೆ ಹೋಗಬೇಕು ನೋಡಿ. ಇಲ್ಲೂ ವಿಚಾರಿಸ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿ. ಎಷ್ಟು ಹೇಳಿದ್ರಮ್ಮ ಇವರು? ಅದಾ ಆಗಲಿ ಬಿಡೇನಂತೆ. 2 hours 1 hour 50 ಅವರೇ ಕೊಡ್ತಾರಲ್ಲ ನಮ್ಮ. ನೋಡೋಣ, ಇನ್ನೂ ಮಾತಾಡ್ಬಿಟ್ಟು ಯಾವುದೋ ನಮ್ಮ ಫೈನಲೈಸ್ ಮಾಡ್ತೀವಿ. ಒಂದಷ್ಟು ನಂಬರ್ ತೊಗೊಂಬಂದಿದ್ದೀವಿ. ಹೋಟ್ಲಿಂದ ಕಾಲ್ ಮಾಡಿ ಯಾವುದನ್ನ ಒಂದು ಫೈನಲೈಸ್ ಮಾಡ್ತೀವಿ ನೋಡಿ. ಈ ಗಾಡಿ ಮಾಡೋಣ ಅಂತ ಆ್ಯಕ್ಚುಲಿ ಒಂದಷ್ಟು ಕಡೆ ವಿಚಾರಿಸಿದ್ವಿ. ಎಲ್ಲ ಕಡೆನೂ ಸೇಮ್ ಫೇರೇ ಹೇಳ್ತಾ ಇದ್ದಾರೆ. ಸೊ ಇವರೊಬ್ಬರು ಕೊಟ್ಟಿರೋ ಆಫರ್ ಚೆನ್ನಾಗಿದೆ ಅನಿಸ್ತು ನಮಗೆ, ಹಾಗಾಗಿ ಟ್ರೈ ಮಾಡೋಣ ಅಂತ. ಓಕೆ, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋ ಸಮಯ ಆಯಿತು. ಸೊ ನಾಳೆ ಕ್ರೂಸಲ್ಲಿ ಹೋಗ್ಲಿಕ್ಕಿದೆ, ಒಂದಷ್ಟು ಜಾಗಗಳು ಕವರ್ ಮಾಡಲಿಕ್ಕಿದೆ. ಬಹುಶಃ ನಾಳೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊತೀನಿ ದಿನ. ಯಾಕಂದರೆ ನಾವು ಪ್ಲ್ಯಾನ್ ಮಾಡಿರೋದು ಆ ಥರ ಚೆನ್ನಾಗಿದೆ. ಸೊ ನೋಡಬೇಕು ವೆದರ್ ಯಾವ ಥರ ಇರುತ್ತೆ, ಆಮೇಲೆ ಕಂಡೀಷನ್ಸ್ ಯಾವ ಥರ ಇರುತ್ತೆ ಎಲ್ಲ ನೋಡಿಕೊಂಡು ನಾಳೆ ಹೇಗೂ ವ್ಲಾಗ್ ಮಾಡ್ತೀನಿ, ನೀವೇ ನೋಡಿರಂತೆ. ಸೊ ಮುಂದಿನ ವ್ಲಾಗ್ನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್, ಬಾಯ್.